ಕೇಳ್ತಾ ಇದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ನಂಬಿಕೆ ಎಂಥವರನ್ನೂ ಕೂಡ ಬದಲಾಯಿಸುತ್ತೆ ಅನ್ನೋದಕ್ಕೆ ಸಾಕ್ಷಿ. ಒಬ್ಬ ತುಂಬಾನೇ ಯಾವುದ್ರಲ್ಲೂ ತನ್ನ ಮೇಲೆಯೇ ನಂಬಿಕೆ ಇಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿ ತಾನು ತನ್ನನ್ನ ನಂಬೋದಕ್ಕೆ ಪ್ರಾರಂಭ ಮಾಡಿದಾಗ ಒಂದು ಪವಾಡವೇ ನಡೆದು ಹೋಗುತ್ತೆ ಅಂತ ಹೇಳ್ತಾರೆ. ಈ ಮಾತಂತೂ ನಿಜ. ಆದ್ರೆ ಅದೇನೇ ಆಗಿರ್ಲಿ, ದೇವರ ಬಗ್ಗೆಯ ನಂಬಿಕೆ ಈ ಕಲಿಯುಗದಲ್ಲೂ ಕೂಡ ಸಾಧ್ಯನಾ ಅಂತ ಯೋಚನೆ ಮಾಡ್ತೀವಿ. ಆದ್ರೆ ಇಲ್ಲೊಂದು ಕಥೆ ಇದೆ ಕೇಳಿ. ಒಂದು ಊರಿನಲ್ಲಿ ಒಬ್ಬ ಅನಕ್ಷರಸ್ಥ ಮಹಿಳೆ ಇರ್ತಾಳೆ. ಆದ್ರೆ ಆಕೆಯ ಭಾವನಾ ಲಹರಿಗಳು ಜಾಗೃತವಾಗಿರುತ್ತೆ ಅಂತ ಹೇಳಿದ್ರೆ ತುಂಬಾನೇ ಭಾವುಕ ವ್ಯಕ್ತಿ, ಇನ್ನು ಭಕ್ತಿ ಮಾರ್ಗದಲ್ಲಿ ಸಾಕ್ತಾ ಇರುವಂತವಳು ಈಕೆ. ಅಷ್ಟೇ ಅಲ್ಲ, ದೇವರನ್ನ ಕಂಡರೆ ತುಂಬಾ ಪ್ರೀತಿ, ಭಕ್ತಿ ಎಲ್ಲವನ್ನೂ ಕೂಡ ಕೇವಲ ಮೂಢನಂಬಿಕೆಯ ಭಕ್ತಿ ಆಗಿರ್ಲಿಲ್ಲ ಆಕೆಯಲ್ಲಿ. ಪ್ರೀತಿಯಿಂದ, ನಿಜವಾಗಿಯೂ ಭಕ್ತಿಯಿಂದ ದೇವರನ್ನ ಆಕೆ ಮಾತಾಡಿಸ್ತಾ ಇದ್ದಿದ್ದುಂಟು. ಅವಳಲ್ಲಿ ಕಾಣ್ತಾ ಇದ್ದಿದ್ದುಂಟು. ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ದೇವರನ್ನ ಕಾಣ್ತಾ ಭಕ್ತಿಯಿಂದ ಜೀವನವನ್ನ ಸಾಗಿಸ್ತಾ ಇದ್ದಂತ ಒಬ್ಬ ಅನಕ್ಷರಸ್ಥ ಮಹಿಳೆ. ಅವಳು ಏನ್ ಮಾಡ್ತಿದ್ಲು ಅಂತ ಹೇಳಿದ್ರೆ, ಪ್ರತಿದಿನ ಬೆಳಿಗ್ಗೆ ಎದ್ದು 3 ಹಿತ್ತಾಳೆ ಪಾತ್ರೆಗಳನ್ನ, ಕೊಡಪಾನವನ್ನ ಚೆನ್ನಾಗಿ ತೊಳೆದು ಆ 3 ಹಿತ್ತಾಳೆ ಕೊಡಪಾನಗಳಲ್ಲಿ ನೀರನ್ನ ತುಂಬಿಸಿ ಬರ್ತಾ ಇದ್ಲು. ಈ ನೀರು ಯಾವುದು ಅಂತ ಹೇಳಿದ್ರೆ ಒಂದೊಂದು ಬಾವಿಯಿಂದ ಎಳ್ಕೊಂಡು ತಗೊಂಡ್ಬರ್ತಾ ಇದ್ಲು, 3 ಬೇರೆ ಬೇರೆ ಬಾವಿಗಳಿಂದ. ಅದನ್ನ ಆಕೆ ಗಂಗಾ, ಯಮುನಾ, ಸರಸ್ವತಿ ಅಂತ ಕೂಡ ಹೆಸರಿಟ್ಟಿದ್ಲು. ಯಾರಾದ್ರೂ ತುಂಬಾ ಬಾಯಾರಿಕೆ ಆಗಿ ನೀರು ಕೊಡಿ ಅಂತ ಹೇಳ್ಬಿಟ್ಟು, ಏನಾದ್ರೂ ದಾಹ ತಡೆಯೋಕಾಗ್ತಿಲ್ಲ ನೀರು ಕೊಡಿ ಅಂತ ಏನಾದ್ರೂ ಕೇಳ್ಕೊಂಡು ಬಂದ್ರೆ ಈಕೆ ಏನ್ ಮಾಡ್ತಿದ್ಲು, ಈ 3 ಹಿತ್ತಾಳೆಯ ಕೊಡಪಾನದಲ್ಲಿರೋ ನೀರನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಇದು ತ್ರಿವೇಣಿ ತೀರ್ಥ ಅಂತ ಹೇಳಿ ಕೊಡ್ತಾ ಇದ್ಲು. ಭಕ್ತಿ, ದೇವರ ಮೇಲೆ ಅಚಲವಾದಂತಹ ನಂಬಿಕೆ. ಈ 3 ಬೇರೆ ಬೇರೆ ಬಾವಿಗಳಿಂದ ನೀರನ್ನ ತೆಗೆದುಕೊಂಡು ಬಂದು ಆಕೆ ಗಂಗೆ, ಯಮುನೆ, ಸರಸ್ವತಿ ಅಂತ ಹೆಸರಿಟ್ಟಿರೋದು, ತ್ರಿವೇಣಿ ತೀರ್ಥ ಅಂತ ಕೊಡೋದು, ಇದನ್ನೆಲ್ಲ ಸುತ್ತಮುತ್ತಲಿನ ಜನ ನೋಡಿದಾಗ ಮನೆಯಲ್ಲೇ ಇರೋರು ಕೂಡ ಎಂತ ಹುಚ್ಚಿ ಇವಳು, ಏನಾಗಿದೆ ಇವಳಿಗೆ, ಹೀಗೆಲ್ಲ ಹೆಸರಿಡ್ತಾ ಇದ್ದಾಳೆ ಅಂತ ಹೇಳಿ ಅಣಗಿಸ್ತಾ ಇದ್ದಿದ್ದು, ರೇಗಿಸ್ತಾ ಇದ್ದಿದ್ದು ಎಲ್ಲವೂ ಇದೆ. ಆದ್ರೆ ಅವಳಿಗೆ ಎಲ್ಲೋ ಒಂದು ಕಡೆ ಇಲ್ಲ, ಭೂಮಿಯ ಈ ನೆಲದಡಿ, ಈ ಬಾವಿಯಡಿ ಇರುವಂತಹ ನೀರು ಅವೆಲ್ಲವೂ ಕೂಡ ಗಂಗೆಗೆ ಹೋಗಿ ಸೇರುವಂಥದ್ದು ಅನ್ನುವಂತಹ ಒಂದು ನಂಬಿಕೆ, ಈ 3 ನದಿಗಳಿಗೂ ಹೋಗಿ ಸೇರುವಂಥದ್ದು ಅನ್ನುವಂತಹ ಒಂದು ನಂಬಿಕೆ ಇತ್ತು. ಸರಿ, ಹೀಗೆ ಇರ್ಬೇಕಾದ್ರೆ ಒಂದೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಆಕೆಯ ಗಂಡ ತೀರ್ಥಯಾತ್ರೆಗೆ ಕಾಶಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಡ್ತಾನೆ. ಅವನೊಬ್ನೇ ಹೋಗಿರ್ತಾನೆ. ಆಗ ಗಂಡ ಇನ್ನೇನು ತೀರ್ಥಯಾತ್ರೆಗೆ ಹೋಗ್ಬೇಕು, ನಮಸ್ಕಾರ ಮಾಡ್ತೀನಿ ತಾಯಿಗೆ ಅಂತ ಹೇಳಿ ಪಾದಕ್ಕೆ ಮುಟ್ಟಿ ನಮಸ್ಕಾರ ಮಾಡಿ ನಾನು ಹೋಗಿ ಬರ್ತೀನಮ್ಮ ಅಂತ ಹೇಳ್ಬೇಕಾದ್ರೆ, ಈ ಗಂಡನ ತಾಯಿ ಅಂತ ಹೇಳಿದ್ರೆ ಈ ಅನಕ್ಷರಸ್ಥ ಮಹಿಳೆಯ ಅತ್ತೆ ಏನ್ ಮಾಡ್ತಾರೆ, ಅವರ ಕೈಯಲ್ಲಿದ್ದಂತಹ ಬಂಗಾರದ ಉಂಗುರವನ್ನ ಮಗನಿಗೆ ಕೊಟ್ಟು, ಮಗನೇ ಇದು ನಿನಗೆ, ಇದನ್ನ ಚೆನ್ನಾಗಿ ನೋಡ್ಕೋ, ಇದು ನಿನಗೆ ಮಾರ್ಗದರ್ಶಕವಾಗಿರುತ್ತೆ ಅಂತೆಲ್ಲ ಹೇಳಿ ಕೊಡ್ತಾಳೆ. ಸರಿ, ಮುಂದೇನಾಗುತ್ತೆ? ಎಷ್ಟು ಹುಡುಕಿದ್ರು ಕೂಡ ಸಿಗೋದಿಲ್ಲ. ಮನೆಗ್ ಬಂದ್ಮೇಲೆ ತಾಯಿಗೆ ನಾನೇನಾದ್ರೂ ಈಗ ಕಳ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಬೇಜಾರಾಗುತ್ತೆ ಅಂತ ಹೇಳಿ ಗಂಗೆ ಅದನ್ನ ಕೇಳಿದ್ಲು, ನಾನು ಕೊಟ್ಟುಬಿಟ್ಟೆ ಅಂತ ಹೇಳಿ ಹೇಳ್ತಾಳೆ. ಈ ಮಾತನ್ನ ಕೇಳ್ತಾ ಇದ್ದಂತಹ ಈತನ ಪತ್ನಿ ಹೇಳ್ತಾಳೆ, ಅಯ್ಯೋ ಇಲ್ಲ ಇಲ್ಲ, ಗಂಗೆ ಹಾಗೆ ಮಾಡೋದಿಲ್ಲ. ಕಷ್ಟದಲ್ಲಿ, ಬಡತನದಲ್ಲಿ ಇರೋರ ಹತ್ರ ಆಕೆ ಏನನ್ನು ಕೂಡ ಕಿತ್ಕೊಳ್ಳೋದಿಲ್ಲ. ನಾವು ಏನನ್ನೇ ಪ್ರೀತಿಯಿಂದ ಕೊಟ್ಟರು ಕೂಡ ಆಕೆ ಅದನ್ನ ಸ್ವೀಕರಿಸ್ತಾಳೆ. ಖಂಡಿತವಾಗಿಯೂ ಕೂಡ ಇದು ನಮ್ಗೆ ವಾಪಸ್ ಸಿಗುತ್ತೆ ಅಂತ ಹೇಳಿ ನಂಬುತ್ತಾಳೆ. ಅಚಲವಾದಂತಹ ನಂಬಿಕೆಯಿಂದ ಈ ಮಾತನ್ನ ಹೇಳ್ತಾಳೆ. ಮತ್ತೆ ಮನೆಗ್ ಬಂದು ಅವತ್ತಿನ ದಿನವೇ ಹೇಗೂ ಬೇರೆ ಬೇರೆ ಬಾವಿಗಳಿಂದ ನೀರನ್ನ ತೆಗೆದುಕೊಂಡು ಬಂದಿರ್ತಾಳಲ್ವಾ, ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾಳೆ. ಆ ಕೊಡಪಾನದಲ್ಲಿ ಹುಡುಕ್ತಾಳೆ. ನೋಡಿದ್ರೆ ಇದೊಂದು ಕಾಕತಾಳಿವೆ. ಸರಿ, ಗಂಡ ಕಳ್ಕೊಂಡಿರುವಂತಹ ಉಂಗುರ ಸಿಗುತ್ತೆ. ಇಲ್ಲಿಗೆ ಆಕೆ ನಂಬಿರುವಂಥದ್ದು ನೆಲದಡಿ ಎಲ್ಲೋ ಒಂದು ಕಡೆ ಸಂಪರ್ಕ ಇದ್ದೇ ಇದೆ ಅನ್ನುವಂಥದ್ದು ನಿಜವಾಗಿ ಹೋಯ್ತು. ಏನೇ ಆಗ್ಲಿ, ಭಕ್ತಿ ಎಂಥದ್ದನ್ನೂ ಕೂಡ ಮಾಡಬಹುದು ಅನ್ನುವಂತಹ ಅರ್ಥ. ಹೀಗೆ ನಾವು ಕೇಳಿದ ತಕ್ಷಣ ನಮ್ಗೆ ಸಿಗದೇ ಇರಬಹುದು, ಹಾಗಂತ ಮಾತ್ರಕ್ಕೆ ಭಕ್ತಿ ಇಲ್ಲ ಅಂತಲ್ಲ. ಆದ್ರೆ ಪ್ರತಿಯೊಂದು ಅದರದೇ ಸಮಯವನ್ನ ತೆಗೆದುಕೊಳ್ಳುತ್ತೆ. ಆದ್ರೆ ನಮ್ಮ ಅಚಲವಾದಂತಹ ನಂಬಿಕೆ ದೇವರ ಮೇಲೆ ಇರುವಂಥದ್ದು ಎಷ್ಟು ಮುಖ್ಯ ಅನ್ನೋದು ಈ ಕಥೆ ನಮ್ಗೆ ತಿಳಿಸ್ಕೊಡುತ್ತೆ. ಕೇಳ್ತಾ ಇದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.